ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡುವಂಥ ರೀತಿ, ಇಂಗ್ಲೀಷಲ್ಲಿ ನಾವು ಆಟಿಟ್ಯೂಡ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಟೂರಿಸ್ಟ್ ಬಂದಂತೆ ಹೊಸದಾಗಿ ಊರಿಗೆ, ಅಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು. 3 ಜನ ಕೆಲಸ ಮಾಡ್ತಿದ್ರು, ಕೂಲಿ ಕೆಲಸವರು. ಮೊದಲೇ ಅವನು ಕರೆದವನು, ಏನು ಮಾಡ್ತಿದ್ಯಾ ಅಂದ. ಅಯ್ಯಾ, ಬೆಳಗಿಂದ ಸಂಜೆವರೆಗೂ ದುಡಿತೀನಿ ಗುರುವೆ, ಇಟಿಕೆ ಕಲ್ಲು ಸಿಮೆಂಟು, ಇವ್ರು ಕೊಡೋ ಜುಜ್ಬಿ ಸಂಬಳಕ್ಕೆ ಬೆಳಗಿಂದ ಸಾಯಂಕಾಲ ಸಾಯ್ಬೇಕು ಅಂದಂತೆ. ಎರಡನೇ ಅವನು ಕೇಳ್ದ, ಏನು ಮಾಡ್ತಿದ್ಯಾ ಅಂತ. ಅವ್ನು ಹೇಳಿದೆ, ಸರ್ ಬೆಳಗಿಂದ ಸಂಜೆವರೆಗೂ ದುಡಿತೀನಿ ಸರ್, ಸ್ವಲ್ಪ ದುಡ್ಡು ಕೊಡ್ತಾ ಸರ್, ಮನೆಗೆ ಹೋಗ್ತೀನಿ ಸರ್, ಹೆಂಡತಿ ಮಕ್ಕಳು ಸಾಕ್ತೀನಿ ಸರ್, ನಿಜವಾಗ್ಲೂ ನಮ್ಮ ಯಜಮಾನ ಚೆನ್ನಾಗಿರ್ಬೇಕು ಸರ್ ಅಂದಂತೆ. 3ನೇ ಅವನು ಕೇಳ್ದ, ಏನು ಮಾಡ್ತಿದ್ಯಾ. ದೇವಸ್ಥಾನ ಕಟ್ತಿದೀವಿ ರೀ, ಇಡೀ ರಾಜ್ಯಕ್ಕೆ ಬೆಸ್ಟ್ ದೇವಸ್ಥಾನ ಆಗುತ್ತೆ ರೀ, ಒಳಗೆ ದೇವ್ರು ಇರ್ತಾರೆ, ಎಲ್ಲ ಪೂಜೆ ಮಾಡ್ತಾರೆ, ಕ್ಯೂ ನಿಲ್ತಾರೆ ಭಕ್ತರು ಅಂದಂತೆ. ಮಾಡ್ತಿರೋದು ಅದೇ ಕೆಲಸ. ಒಬ್ಬ ಗೊಣಗ್ತಾ ಕೊರಗ್ತಾ ಅವ್ನ ಕೆಲಸದ ಬಗ್ಗೆನೇ ಒಂದು ಕಂಪ್ಲೇಂಟು. ಇನ್ನೊಬ್ಬನಿಗೆ ಅಟ್ಲೀಸ್ಟ್ ಒಂದು ಗ್ರಾಟಿಟ್ಯೂಡ್ ಇದೆ. ಅಯ್ಯೋ, ನಾನು ಇದನ್ನು ಸಂಪಾದನೆ ಮಾಡ್ತಿದ್ದೀನಿ, ನನ್ನ ಜೀವನ ಇದರಿಂದ ನಡೀತಾ ಇದೆ ಅಂತ ಒಂದು ಥ್ಯಾಂಕ್ಸ್ ಇದೆ. ಆದರೆ 3ನೇ ಅವನಿಗೆ ಅದು ದೇವಸ್ಥಾನ, ಅದು ಬರೀ ಕೆಲಸ ಅಲ್ಲ. ಹಾಗಾಗಿ ನೀವು ಮಾಡುವಂಥ ಕೆಲಸವನ್ನ ನೀವು ಹೇಗೆ ನೋಡ್ತೀರಿ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ.